ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆಗೆ ಸಂಪುಟ ಸ್ಥಾನವನ್ನು ನೀಡಲಾಗ್ತಾ ಇದೆ. ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆ ಹಿರಿಯ ಶಾಸಕ. ಸಿಬ್ಬಂದಿ ಆಡಳಿತ ಸುಧಾರಣಾ ಆಯೋಗ ಅಧ್ಯಕ್ಷ ಸ್ಥಾನವನ್ನು ನೀಡಿ ಅವರನ್ನ ಸಮಾಧಾನ ಪಡಿಸಲಾಗ್ತಾ ಇದೆ. ದೇಶಪಾಂಡೆ ಸಂಪುಟ ದರ್ಜೆ ಸ್ಥಾನಮಾನವನ್ನು ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಯಾಕಂದ್ರೆ ಇವರೆಲ್ಲರನ್ನ ಸಮಾಧಾನ ಮಾಡೋದು ಕೂಡ ಇದೀಗ ಮಾಡಲೇಬೇಕಾಗಿರುವಂತ ಕರ್ತವ್ಯ. ಆದ್ರಿಂದ ದೇಶಪಾಂಡೆ ಅವರನ್ನ ಸಮಾಧಾನ ಮಾಡೋದಕ್ಕೆ ಈ ಖಾತೆಯನ್ನು ನೀಡಲಾಗ್ತಿದೆ. ಆರ್.ವಿ.ಡಿಗೆ ಆಯೋಗದ ಅಧ್ಯಕ್ಷ ಮಾಡಿ ಸಿಟ್ಟು ತಣಿಸಿದೆ ಡಿ.ಕೆ. ಶಿವಕುಮಾರ್. ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆಗೆ ಸಂಪುಟ ಸ್ಥಾನ ನೀಡಲಾಗಿದೆ. ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಸಂಪುಟ ರೀತಿಯಲ್ಲಿಯೇ ಗೌರವಿತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡಿ, ಸಿಬ್ಬಂದಿ ಆಡಳಿತ ಸುಧಾರಣಾ ಸ್ಥಾನಮಾನವನ್ನು ನೀಡಿ ದೇಶಪಾಂಡೆಗೆ ಸಂಪುಟ ದರ್ಜೆ ಸ್ಥಾನಮಾನವನ್ನು ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಸಮಾಧಾನ ಮಾಡಬೇಕಲ್ವಾ? ಇಂತಹ ಹಿರಿಯ ಮುತ್ಸದ್ದಿಗಳನ್ನ ಸೈಡ್ಲೈನ್ ಮಾಡಬಾರ್ದು ಎಟ್ ಎನಿ ಕಾಸ್ಟ್. ಒಂದು ಕಡೆಯಲ್ಲಿ ಕಿರಿಯರಿಗೆ ದಾರಿಯನ್ನ ಮಾಡಿಕೊಡೋದಾದ್ರೆ, ಮತ್ತೊಂದು ಕಡೆಯಲ್ಲಿ ಹಿರಿಯರಿಗೆ ಸಚಿವ ಸಂಪುಟ ಸ್ಥಾನಮಾನಕ್ಕೆ ಸರಿಯಾದ ಸಮನಾದಂತಹ ಮತ್ತೊಂದು ಸ್ಥಾನವನ್ನು ನೀಡುವಂತಹ ಅವಶ್ಯಕತೆ ಇರುತ್ತೆ. ಹಾಗಾಗಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಗೌರವಯುತವಾಗಿರ್ತಕ್ಕಂಥ ಸ್ಥಾನವನ್ನು ನೀಡಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಅವರನ್ನ ಮಾಡಲಾಗಿದೆ. ದೇಶಪಾಂಡೆಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇದರ ಜೊತೆಯಲ್ಲಿಯೇ ಒಂದು ರೌಂಡ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಳಿ ಉಳಿದಿರುವಂತಹ ಖಾತೆಗಳು ಯಾವ್ದು ಅಂತ ನೋಡ್ಕೊಂಡು ಬರೋಣ. ಹಣಕಾಸು, ಸಂಪುಟ ವ್ಯವಹಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತಚರ ಮಾಹಿತಿ, ಇದೆಲ್ಲವೂ ಕೂಡ ಸಿಎಂ ಹತ್ರವೇ ಉಳ್ಕೊಂಡಿದೆ. ಈ ನಡುವಿನಲ್ಲಿ ದೇಶಪಾಂಡೆ ಅವರು ಏನು ವೈಮನಸ್ತಾಪಗೊಂಡಿದ್ರು, ಅವರ ಅಭಿಮಾನಿಗಳು ಕೂಡ ಪ್ರತಿಭಟನೆಯನ್ನೆಲ್ಲ ಮಾಡೋಕೆ ಮುಂದಾದ್ರು. ಇಂಥ ಹಿರಿಯ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಇಲ್ಲ ಅಂತ ಹೇಳಿದ್ರೆ ಏನು ಕತೆ ಅಂತೆಲ್ಲ ಕೇಳಿದ್ರು. ಹಾಗಾಗಿ ಸಚಿವ ಸಂಪುಟ ಸ್ಥಾನಮಾನಕ್ಕೆ ಸರಿ ಹೊಂದುವಂತಹ ಸ್ಥಾನವನ್ನೇ ಆರ್.ವಿ. ದೇಶಪಾಂಡೆ ಅವರಿಗೆ ನೀಡಲಾಗಿದೆ. ಆರ್.ವಿ. ದೇಶಪಾಂಡೆ ಅವರಿಗೆ ನೀಡಿ ಮುಂದುವರಿಯುವಂತೆ ಹೇಳಲಾಗಿದೆ. ಸಂಪುಟ ದರ್ಜೆ ಸ್ಥಾನಮಾನವನ್ನು ದೇಶಪಾಂಡೆ ಅವರಿಗೆ ನೀಡಲಾಗಿದೆ. ಒಂದು ಕಡೆಯಲ್ಲಿ ಖಾತೆಗಳನ್ನು ಬದಲಿಸಲಾಗಿದೆ. ವಸತಿ ಖಾತೆ ಹಿಂದೆ ಜಮೀರ್ ಅಹಮದ್ ರವರ ಹತ್ರ ಇದ್ರೂ ಕೂಡ ಇದೀಗ ಅವರಿಂದ ಹಜ್ ಮತ್ತು ಅಲ್ಪಸಂಖ್ಯಾತ ಖಾತೆಗಳನ್ನು ಕಸಿದುಕೊಂಡು ಯುಟಿ ಖಾದರ್ ಅವರಿಗೆ ನೀಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಏನು ವೈಮನಸ್ತಾಪಕ್ಕೊಳಗಾಗಿದ್ರು ವಿ ದೇಶಪಾಂಡೆ ಅವರು, ದೇಶಪಾಂಡೆ ಅವರಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ನೀಡಲಾಗ್ತಾ ಇದೆ. ಆದಷ್ಟು ವೈಮನಸ್ತಾಪಗಳು ಉಂಟಾದ್ವು, ಗಲಾಟೆಗಳು ಉಂಟಾದ್ವು, ಪ್ರತಿಭಟನೆಗಳು ಉಂಟಾದ್ವು. ಅನೇಕ ಕಡೆಗಳಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಗಳನ್ನು ಮಾಡಿದ್ರು. ನಮ್ಮ ಬಾಸಿಗೆ ಯಾಕೆ ಕೊಡ್ಲಿಲ್ರಿ, ನಮ್ಮ ಯಜಮಾನರಿಗೆ ಯಾಕೆ ಕೊಡ್ಲಿಲ್ಲ, ನಮ್ಮ ಸಚಿವರಿಗೆ ಯಾಕೆ ಕೊಡ್ಲಿಲ್ಲ, ನಮ್ಮ ಶಾಸಕರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಲಾಗ್ತಿತ್ತಲ್ಲ, ಶಮನಕ್ಕೆ ಮುಂದಾಗಿದೆ ಇದೀಗ